ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹ್ಯಾಪಿ ಸಂಡೇ. ಸೊ ಬೇಗ ಬೇಗ ಎದ್ದು ಬ್ರಷ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಕುಡ್ಕೊಂಡು ಆಮೇಲೆ ನಾನು ABC ಜ್ಯೂಸ್ ರೆಡಿ ಮಾಡ್ಕೊಂಡು ಆಚೆಗೆ ಹೊತ್ಕೊಂಡಿದ್ದೆ. ABC ಜ್ಯೂಸ್ ಕುಡ್ದಾದ್ಮೇಲೆ ಜಿಮ್ಮಿಗೆ ಆಚೆ ವಾಕಿಂಗ್ ಕರ್ಕೊಂಡೋಗಿದ್ದೆ. ವಾಕಿಂಗ್ ಕರ್ಕೊಂಡೋದಾಗ ನಮ್ಮ ಟಾಮಿ ಜಿಮ್ಮಿಗೆ ಸತಾಯಿಸ್ತಿದ್ದ ಅಂದ್ಬಿಟ್ಟು ನಾನು ಅವನಿಗೆ ಸತಾಯಿಸ್ತಿದ್ದೆ. ಸೊ ಜಿಮ್ಮಿಗೆ ಕರ್ಕೊಂಡು ಬಂದಾದ್ಮೇಲೆ ನಮ್ಮಮ್ಮ ಮನೆ ಮುಂದೆ ನೀರು ಹಾಕ್ತಿದ್ರು. ಅದಕ್ಕೆ ಇವತ್ತು ನಾನು ರಂಗೋಲಿ ಬಿಡ್ತೀನಿ ಅಂದ್ಬಿಟ್ಟು ರಂಗೋಲಿ ಬಾಕ್ಸ್ ಇಸ್ಕೊಂಡು ರಂಗೋಲಿ ಬಿಡ್ತಿದ್ದೆ. ನಂಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರಂಗೋಲಿ ಬಿಡ್ಸೋದಕ್ಕೆ. ಒಂದು ದಿವಸ ನಾನು ಯಾವಾಗಲೂ ಡೈರಿ ಮೇಂಟೈನ್ ಮಾಡ್ತಿದ್ದೆ. ಯಾವುದೇ ರಂಗೋಲಿ ಬಿಟ್ಟಿದ್ರು ಮನೆ ಮುಂದೆ ಅದನ್ನು ಕಾಪಿ ಮಾಡ್ಕೊಂಡು ಮಡಿಕೊತಿದ್ದೆ. ನಮ್ಮ ಮನೆ ಪಕ್ಕದ ಮನೆ ಆಂಟಿ ಅದನ್ನು ಕಿತ್ಕೊಂಡು ಬರ್ದ್ಕೊಡ್ತೀನಿ ನಾನುವೇ ಅಂತ ಅಂದ್ಬಿಟ್ಟು ಅದೆಲ್ಲೋ ಕಳೆದಾಕ್ಬಿಟ್ಟಿದ್ರು. ಅವಾಗಿಂದ ಮನಸ್ಸೇ ಹೊಂಟೋಗ್ಬಿಟ್ಟಿತ್ತು ಈ ರಂಗೋಲಿ ಮೇಲೆ. ಸೊ ಆವಾಗ ಬಿಡ್ತಿರ್ತೀನಿ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೋಮ್ ಮೇಡ್ ಸ್ಕ್ರಬ್ನ ಹಾಕ್ಕೊತಿದ್ದೆ. ಆದಮೇಲೆ ಸ್ನಾನ ಮಾಡ್ಕೊಂಡಾದ್ಮೇಲೆ ನನ್ನ ಮನಿ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕಿ ಆಮೇಲೆ ನಮ್ಮ ಅಣ್ಣ ಯಾವುದೋ ಇಂಗ್ಲೀಷ್ದು ಚಾವ್ ನೋಡ್ತಾ ಇದ್ದ. ಅವನು ಸ್ವಲ್ಪ ಸರಾಯಿಸ್ಬಿಟ್ಟು ಆಮೇಲೆ ದೇವ್ರ ದೀಪ ಹಚ್ಚಕ್ಕೆ ಹೋದೆ. ದೇವ್ರ ದೀಪ ಹಚ್ಚಾದ್ಮೇಲೆ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಬೇಕ್ರಿಗೆ ಹೋಗಿ ತಿಂಡಿ ತರೋದಕ್ಕೆ ಹೋಗಿದ್ವಿ. ಹೋಗ್ಬಿಟ್ಟು ಬರೋಷ್ಟು ನನ್ನ ರಂಗೋಲಿನೇ ಯಾರೋ ಹಾಳು ಮಾಡಿಬಿಟ್ಟಿದ್ರು. ಆಮೇಲೆ ಕ್ರೀಮ್ ಬನ್ನು ಮತ್ತು ಬ್ರೆಡ್ ತಿಂತಿದ್ವಿ. ಆಮೇಲೆ ನಮ್ಮ ಮನೆಗೆ ಇವತ್ತು ಮ್ಯಾಂಗೋ ಬಂದಿತ್ತು, ಅದಕ್ಕೆ ವೆಲ್ಕಮ್ ಮಾಡ್ತಿದ್ದೆ. ನನ್ನ ಪಂಚಪ್ರಾಣ ಮ್ಯಾಂಗೋ ಅಂತಂದರೆ. ಆಮೇಲೆ ಬ್ರೆಡ್ ಬಿಸಿ ಮಾಡ್ಕೊಂಡು ಪಾವ್ ಭಾಜಿನ ಕಲಿಸ್ತಾಯಿದ್ದೆ. ಆಮೇಲೆ ನಮ್ಮಮ್ಮ ನಾನು ನಮ್ಮ ಅಣ್ಣ ಎಲ್ಲ ಹೆಲ್ಪ್ ಮಾಡ್ಕೊಂಡು ಬೇಗ ಬೇಗ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬಡ್ಸ್ಕೊಂಡು ಮಾಡಿಕೊಂಡು ತಾರಕ್ ಮೆಹತಾ ಹಾಕ್ಕೊಂಡು ನೋಡ್ತಾಯಿದ್ವಿ. ಸೊ ಇವತ್ತಿನ ಮಿನಿ ವ್ಲಾಗ್ ಇಲ್ಲಿ ಮುಕ್ತಾಯವಾಗಿದೆ. ಥ್ಯಾಂಕ್ ಯು. ಬಾಯ್ ಬಾಯ್.